ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇದು ಫ್ರೈಡೇ ಮಾರ್ನಿಂಗು. ಇನ್ನು ಟೈಮ್ ಬಂದು ಈಗ 5:15 ಆಗ್ತಾ ಇದೆ. ಹಾಗೆ ನಿನ್ನೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಳ್ಳೋಕ್ಕಾಗಲಿಲ್ಲ. ಪಾಪು ಸ್ವಲ್ಪ ಆಟ ಮಾಡ್ತಿದ್ದ, ಅದರಿಂದ ಯಾವ ಕೆಲಸನೂ ಆಗಲಿಲ್ಲ. ಯಾವಾಗಲೂ ಅಷ್ಟೇ ವಾರ ಮಾಡೋ ಹಿಂದಿನ ದಿನವೇ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊತಿದ್ದೆ. ಆದರೆ ಇವತ್ತಾಗಲಿಲ್ಲ. ಅದರಿಂದ ಇವತ್ತು ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ತೊಳೆದು ಅರೇಂಜ್ ಮಾಡಿಟ್ಕೊಂಡು ಪೂಜೆ ಮಾಡಿಕೊಂಡ್ರೆ ಆಯಿತು. ಇನ್ನು ಹೂವನ್ನು ಕೂಡ ಎಲ್ಲ ನೆನ್ನೆನೇ ಕಟ್ಟಿಟ್ಬಿಟ್ಟಿದ್ದೆ. ಇನ್ನು ಜಸ್ಟಿನ ತೊಳೆದು ಅರೇಂಜ್ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸಿಂಪಲಾಗಿ ಒಂದು ರಂಗೋಲಿಯನ್ನು ಕೂಡ ಬಿಟ್ಬಿಟ್ಟು ಪೂಜೆ ಮುಗಿಸ್ಕೊಂಡೆ. ಹಾಗೆ ಇವತ್ತು ತಿಂಡಿಗೆ ನಾನಿಲ್ಲಿ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನೆನ್ನೆ ಸ್ವಲ್ಪ ತರಕಾರಿ ಕೂಡ ತಂದಿದ್ರು, ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊತಾ ಇದ್ದೆ. ನೆನ್ನೆ ಏನು ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ, ಅದರಿಂದ ಇವಾಗ ಸ್ವಲ್ಪ ಎಲ್ಲ ಡಿವೈಡ್ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಕಾಫಿ ಕುಡಿದ್ಬಿಟ್ಟು ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಹಾಗೆ ನಾನಿವತ್ತು ಮಸಾಲೆ ದೋಸೆ ಮಾಡ್ಕೊಂಡಿದ್ದೆ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಂಡಿರೋದು ಇದು. 10 ನಿಮಿಷದಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಮಾಡಿರೋದು. ನಾನು ಇದಕ್ಕೆ ಬೇಳೆ ಅಥವಾ ಅಕ್ಕಿ ಏನೂ ನೆನೆಸಿಟ್ಕೊಂಡಿರಲಿಲ್ಲ. ನಿನ್ನೆ ನೆನೆಸಿಡೋಣ ದೋಸೆಗೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಮರ್ತೋಯ್ತು. ಅದರಿಂದ ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡಿಕೊಂಡು ಮಸಾಲೆ ದೋಸೆನ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು 10 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ. ಹಾಗೆ ಸೋಡಾ ಅಥವಾ ಅಕ್ಕಿ ನೆನೆಸೋದು, ಬೇಳೆ ನೆನೆಸೋದು ಈ ರೀತಿ ಏನು ಕೆಲಸ ಇರಲ್ಲ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಹಾಗೆ ಕ್ರಿಸ್ಪಿಯಾಗಿ ಕೂಡ ಇತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೇ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರನ್ನ ಕೂಡ ಹಾಕ್ಬಿಟ್ಟು ಅದರಲ್ಲೇ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡಿಕೊಂಡು ನೈಸಾಗೆ ರುಬ್ಕೋಬೇಕಾಗುತ್ತೆ. ನೀವು ದೋಸೆ ಹಿಟ್ಟಿಗೆಲ್ಲ ರುಬ್ಕೋತೀರ ಅಲ್ವಾ, ಅದೇ ರೀತಿ ನೈಸಾಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮಸಾಲೆ ದೋಸೆಗೆ ಹಸಿ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ಇನ್ನು ಇದು ರೆಡಿ ಇದೆ ನೋಡಿ. ಈ ರೀತಿ ರುಬ್ಕೊಂಡ್ರೆ ಸಾಕು ನೈಸಾಗೆ. ಇನ್ನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಕಲರ್ ಬರಬೇಕಲ್ವಾ, ಸೊ ದೋಸೆ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನ ಕೂಡ ಹಾಕ್ಬಿಟ್ಟು ದೋಸೆ ಹಿಟ್ಟು ಅದಕ್ಕೆ ಕಲಸಿಟ್ಕೊಳ್ಳಿ ಅಷ್ಟೇ. ಇದಕ್ಕೆ ಸೋಡಾ ಏನೋ ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆಯೇ ಒಂದು 10 ನಿಮಿಷ ಬಿಟ್ಟು ಸುಟ್ಟರೆ ಆಯಿತು. ಇನ್ನು ಇದು ಈ ರೀತಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಇನ್ನು ದೋಸೆ ಮಾಡ್ಕೊಳ್ಳೋದಕ್ಕೆ ಹಂಚನ್ನು ಕೂಡ ಇಟ್ಟಿದ್ದೀನಿ. ಹಂಚು ಕೂಡ ಚೆನ್ನಾಗಿ ಕಾದಿದೆ. ಇನ್ನು ನೀವು ಮಾಮೂಲಿ ಮಸಾಲೆ ದೋಸೆ ಎಲ್ಲ ಹಾಕೋತೀರಲ್ವ, ಆ ರೀತಿ ಹಾಕ್ಕೊಳ್ಳಿ. ನೀವು ಬೇಡ ಅಂದರೆ ಕೂಡ ಸ್ವಲ್ಪ ದಪ್ಪ ಆಗಿ ಕೂಡ ಹಾಕೊಬೋದು, ತೆಳ್ಳಗಾಗಿ ಕೂಡ ಹಾಕೊಬೋದು. ಯಾವ ರೀತಿ ಹಾಕೋರು ದೋಸೆ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ಇನ್ನು ನಾನು ಮಸಾಲೆ ದೋಸೆಗೆ ಈ ರೀತಿ ಸ್ವಲ್ಪ ತೆಳ್ಳಗೇನೆ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು, ಆಲ್ರೆಡಿ ನಾನು ಮಸಾಲೆ ದೋಸೆ ಅಂದರೆ ಕೆಂಪು ಚಟ್ನಿ ಬೇಕಲ್ವಾ, ಅದರಿಂದ ಕೆಂಪು ಚಟ್ನಿನೂ ಕೂಡ ಮಾಡಿ ಇಟ್ಕೊಂಡಿದ್ದೆ. ಆ ರೆಸಿಪಿ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ, ಬೇಕಿದ್ರೆ ಒಂದ್ಸಲಿ ಚೆಕ್ ಮಾಡಿ. ಇನ್ನು ಕೆಂಪು ಚಟ್ನಿನ ಕೂಡ ಇದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಅದು ಕ್ರಿಸ್ಪಾಗಿ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಮಸಾಲೆ ದೋಸೆ ರೆಡಿ ಆಗುತ್ತೆ ಅಷ್ಟೇ. ಇದಾಗಿದೆ ನೋಡಿ. ಹಾಗೆ ಸುತ್ತನೂ ಕೂಡ ಕಲರ್ ಕೂಡ ಬಂದಿದೆ. ಇನ್ನು ಚೆನ್ನಾಗಿ ಇದು ರೋಸ್ಟ್ ಆಗಿದೆ. ಇನ್ನು ಇದಕ್ಕೆ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡ್ರೆ ಮಸಾಲೆ ದೋಸೆ ರೆಡಿ ಆಯಿತು. ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಮಾಡ್ಕೊಬೋದು. ತುಂಬ ಹೊತ್ತು ಟೈಮ್ ಕೂಡ ತಗೊಳ್ಳಲ್ಲ. ಹಾಗೆ ಟೇಸ್ಟ್ ಕೂಡ ಸೇಮ್ ಮಸಾಲೆ ದೋಸೆ ಟೇಸ್ಟಲ್ಲೇ ಇರುತ್ತೆ. ಟೇಸ್ಟ್ ಕೂಡ ಡಿಫ್ರೆನ್ಸ್ ಬರೋಲ್ಲ ಅಷ್ಟೇ. ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಷ್ಟೇ. ಇನ್ನು ಮಧ್ಯಾಹ್ನ ಸಾಂಬಾರ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೆ. ಸಾಂಬಾರು ಸೌತೆಕಾಯಿ ಇತ್ತಲ್ವ, ಸೊ ಅದರಿಂದನೇ ಟೆಂಪಲ್ ಸ್ಟೈಲಲ್ಲಿ ಒಂದು ಸಾಂಬಾರು ಕೂಡ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೆ. ಇನ್ನು ಅಮ್ಮು ಸ್ಕೂಲಿಗೆಲ್ಲ ಹೋದ್ಮೇಲೆ ಪಾಪುಗೆ ಟಿಫನ್ ಎಲ್ಲ ಮಾಡಿಸಿ ಅವನ್ನ ಮಲಗಿಸ್ಬಿಟ್ಟು ಸಾಂಬಾರನ್ನ ಒಗ್ಗರಣೆ ಮಾಡ್ಕೊತೀನಿ. ಹಾಗೆ ಸಾಂಬಾರಿಗೆ ಬೇಕಾಗಿರೋ ಅಷ್ಟು ಕಾಯಿನ ಕೂಡ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಸ್ಟೋರ್ ಮಾಡಿ ಇಟ್ಕೊತಿದ್ದೆ. ಈ ರೀತಿ ಪೀಸ್ ಮಾಡಿ ನಾನು ಬಾಕ್ಸ್ಗೆ ಹಾಕಿ ಫ್ರೀಝರ್ನಲ್ಲಿ ಇಟ್ಕೊತೀನಿ. ಆಗ ಸ್ವಲ್ಪ ದಿನ ಯೂಸ್ ಮಾಡ್ಕೊಬೋದು.
ಇನ್ನು ಅಮ್ಮ ಕೂಡ ಸ್ಕೂಲ್ಗೆಲ್ಲ ಹೋದ್ಲು. ಹಾಗೆ ಮಧ್ಯಾಹ್ನ ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಸಾಂಬಾರು ಸೌತೆಕಾಯಿನ ಹಾಕಿ ಈ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಜೊತೆಗೆ ಒಂದು ಸ್ವಲ್ಪ ರೈಸ್ನ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ ಒಂದು ಸ್ವಲ್ಪ ಬೀಟ್ರೂಟ್ನೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನು ಅಡುಗೆ ಕೆಲಸ ಎಲ್ಲ ಆಯಿತು. ಇನ್ನು ಪಾಪು ಮಲಗಿದ್ದಾನೆ. ಸೊ ಅವನು ಎದ್ದೊಳೋ ಅಷ್ಟರಲ್ಲಿ ಅವನು ಸ್ವಲ್ಪ ರಾಗಿ ಸರಿ ಮಾಡೋದಿತ್ತು. ಹಾಗೆ ಒಂದು 3-4 ಡೇಸಿಂದ ಮಾಡೋಣ ಅಂದ್ಕೊಂಡು ಆಗಲೇ ಇಲ್ಲ. ಅದರಿಂದ ಇವತ್ತು ಸ್ವಲ್ಪ ಎಲ್ಲ ತೊಳೆದು ಒಣಗಾಕಿದ್ದೆ. ಅದರಿಂದ ಚೆನ್ನಾಗಿ ಇದು ಒಣಗಿತ್ತು. ಸರಿ ಅವನು ಪಾಪು ಎದ್ದೊಳೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇದನ್ನು ರಾಗಿ ಸರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ರಾಗಿ ಹಾಗೆ ಕಾಳುಗಳೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಎಲ್ಲ ತೊಳೆದು ಒಣಗಾಕಿದ್ದೆ. ಹಾಗೆ ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಹಾಕಿ ಮಾಡ್ಕೊತೀನಿ ಅಷ್ಟೇ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಮನೆಯಲ್ಲೇ ಎಲ್ಲ ಮಿಕ್ಸಿಗೆ ರುಬ್ಕೊಂಡ್ಬಿಡ್ತೀನಿ, ಮಿಕ್ಸಿಗೆ ಹಾಕ್ಬಿಟ್ಟು. ಇನ್ನು ಸ್ವಲ್ಪ ಒಂದು ಮಂತ್ಗೆ ಆಗೋ ಅಷ್ಟೇ ನಾನು ಮಾಡ್ಕೊಳ್ಳೋದು ಯಾವಾಗ್ಲೂ ಅಷ್ಟೇ. ಆ ಕೆಲಸ ಎಲ್ಲ ಮುಗಿಸಿ ಇನ್ನು ಸಂಜೆ ಹಂಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆಯಿತಾ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸಿಗ್ತೀನಿ. ಅಲ್ಲಿವರೆಗೂ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ. ಥ್ಯಾಂಕ್ ಯು.